ಮಾಡ್ತಿರೋದು ಪ್ರಾಕ್ಟೀಸ್ ಇದೆ, ಆದ್ರೂ ಕಿರೀಟ ಗದೆ ಇದೆಲ್ಲ ಹಾಕೊಂಡು ಮಾಡ್ತೀವಿ. ಯಾಕಪ್ಪ ಅಂದ್ರೆ ನಮ್ಮ ಪಟೇಲ್ರ ಮಗ ಆ ಕಾಸ್ಟ್ಯೂಮ್ ಅವ್ರಿಗೆ ದುಡ್ಡು ಕೊಟ್ಟಿದ್ರು ಸಾಲಕ್ಕೆ, ಅವರು ಸಾಲ ತೀರಿಸ್ಲಿಲ್ಲ, ಬಡ್ಡಿನೂ ಕೊಟ್ಟಿರ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರು, ಡೈಲಿ ಅವರು ಆ ಕಾಸ್ಟ್ಯೂಮ್ಸ್ ನ ತಗೊಂಡ್ ಬಂದು ಇಲ್ಲಿ ಪ್ರಾಕ್ಟೀಸ್ಗೆ ಅಂತ ಮಾಡ್ತಿದ್ದಾರೆ. ನೋಡಿ, ನಾವು ಹೇಳೋದಾಗಲ್ಲ, ಸೊ ನಾವು ಒಪ್ಲೇಬೇಕು. ಈ ನಾನಪ್ಪ ಇಲ್ಲಪ್ಪ ಎಲ್ಲ ಬಿಸಿನೀರು ಕುಡ್ಕೊಂಡ್ ಬರ್ತೀನಿ ಅಂತ ಹೋದ್ರು, ಕರಿಯಮ್ಮ. ನಾನು ಅಲ್ಗಾಯ್ತಿದ್ದೆ, ನೀವು ಇಲ್ಲಿದ್ದೀರಾ? ನಾಟಕ ಪ್ರಾಕ್ಟೀಸ್ ಇಲ್ಲಲ್ವಾ ಇರೋದು? ಆದ್ರೆ ನಾನು ಅಲ್ಗಾಯ್ತಿದ್ದೆ. ಬಿಸಿನೀರು ಕುಡಿದ್ರಾ? ಇಲ್ಲ, ಶಾಪ್ ಹೋಗಿದ್ದೆ. ಶಾಪ್ಗೆ. ಯಾವ ಶಾಪು? ವೆಂಕಟೇಶ್ವರ ವೈನ್ ಶಾಪ್. ಅರ್ಥ ಆಯ್ತು ಬಿಡಿ. ಶುದ್ಧಿ ಮಾಡಿದ್ರಾ? ಹೋದ ವರ್ಷ ಮಾಡ್ದಂಗಿದೆ. ಓ ಸರಿ, ಕೂತ್ಕೊಳ್ಳಿ. ಒಂದ್ ಸ್ಕ್ರಿಪ್ಟ್ ನಿಮ್ ಹತ್ರ ಇಟ್ಕೊಳ್ಳಿ. ಯಾರಾದ್ರೂ ಏನಾರ ತಪ್ಪು ಮಾಡಿದ್ರೆ ಎತ್ಕೊಡ್ತಾ ಇರಿ ಅವ್ರಿಗೆ. ಎತ್ಕೊಡ್ತೀನಿ. ಸರಿ, ಬಂದ್ರ ಎಲ್ಲಾರು? ಶುರು ಮಾಡೋಣ. ಬಂದ್ರಣ್ಣಪ್ಪ ಎಲ್ಲ? ಶುರು ಮಾಡೋಣ. ಬರ್ತಾವ್ರೆ. ಶುರು ಮಾಡ್ರು. ತಗೊಳ್ಳಿ ಮಿಸ್ಟ್ರೆ. ಯಾಕೋ? ಆಶೀರ್ವಾದ ಮಾಡಿ ಮಿಸ್ಟ್ರೆ. ಇದನ್ನ ಕೈ ಕೊಟ್ರೆ ಆಶೀರ್ವಾದ ಹೆಂಗ ಮಾಡ್ಲಿ? ಸರಿ, ಮಾಡಿ ಮಿಸ್ಟ್ರೆ. ಸರಿ, ಚೆನ್ನಾಗ್ ಮಾಡು. ಚೆನ್ನಾಗ್ ಮಾಡಪ್ಪ. ನೀನ್ ಯಾಕೆ ಹಿಂಗ್ ಬರ್ತಿದ್ಯಾ? ಅಲ್ಲ ನೋಡಿ ಮಿಸ್ಟ್ರೆ, ಕುಡುಕು ಪಾಡ್ ಮಾಡೋದು ಅಂತ ನೂಕಾಡ್ತಾರೆ ನನ್ನ. ಅಯ್ಯೋ ಸರಿ, ಪಾದ ಕೊಡಿ ಸ್ವಲ್ಪ ಮೇಲೆ. ಪಾದ? ಇದೇನು ಜೆರಾಕ್ಸ್ ಕಾಪಿನ ಕೊಡೋದಿಕ್ಕೆ? ಇಲ್ಲ ಮಿಸ್ಟ್ರೆ, ನಾನು ಬಗ್ಗಿದ್ರೆ ಕಿರೀಟ ಬಿದ್ದೋಗ್ತದೆ ಈಗ. ಪಾದನೆ ಮೇಲೆ ಕೊಡಿ. ಇದೇ ನನ್ ಪಾದ ಅನ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗು. ಸರಿ ಮಿಸ್, ಬರ್ಲಾ? ಚೆನ್ನಾಗ್ ಮಾಡು. ಸರಿ ಮಿಸ್. ನೋಡೋಣಪ್ಪ, ಇಷ್ಟೊತ್ತಿನ ಇಷ್ಟೊಂದು ಪಾತ್ರದವರೆಲ್ಲ ಬಂದೋದ್ರು, ಅವ್ರಿಗೆಲ್ಲ ಡಂಕಣಕ ಅಂತ ಬಾರಿಸ್ಲಿಲ್ಲ. ಕೃಷ್ಣನ್ ಪಾತ್ರ ಬಂದಿದ ತಕ್ಷಣ ಡಂಕಣಕನಾ? ಅವ್ರ ಮನೆಗೆ ಬಡ್ಗೆಗಿರೋದು. ಓ ಹಂಗೋ? ತಗೊಂಡೆ. ಅಲ್ಲ ಕಣ, ವಾಚ್ ಅಲ್ಲಿ ಒಳಗಡೆ ಇಟ್ಟು ಬರೋದಲ್ವಾ? ಅಲ್ಲ ಇನ್ನ ನನ್ನಂಗೆ ನೋಡ್ರಿ, ಬ್ಯಾಟಿಗೆ ಗಮನ ಕೊಟ್ಟದೆ, ಹೊಸದ ಹಾಕ್ಸ್ಕೊಂಡು ಕೈ ಕಟ್ಟಿ ನೋಡ್ರಿ. ಚೈನ್ ಇದೆ, ಇದಕ್ಕೆಲ್ಲ ಬೇರೆದು ಚೈನ್ಗೆ ಆಶೀರ್ವಾದ ಮಾಡ್ತೀರಾ? ಕೆಟ್ಟೋಗಿರೋದು ಕೊಟ್ಟಿದ್ಯಾ, ಕೆಟ್ಟದಾಗ ಮಾಡ್ಬೇಡ, ಚೆನ್ನಾಗ್ ಮಾಡಪ್ಪ. ಓಹೋ, ಏನಮ್ಮ ನೀನು ಬರ್ಬೇಕೆ? ಆಶೀರ್ವಾದ ಮಾಡಿ. ಚೆನ್ನಾಗ್ ಮಾಡಮ್ಮ. ಆಶೀರ್ವಾದ ಮಾಡಿ ಮಿಸ್ಟ್ರೆ. ದುಶ್ಯಾಸನ, ಚೆನ್ನಾಗ್ ಮಾಡಪ್ಪ. ನೋಡ್ರಿ, ಪಟೇಲ್ರು ಮಗ ಅಂದ್ರೆ ಗುರು ವ್ಯಕ್ತಿಗೆ ಬೇರೆ ಹೆಸರು ಹೇಳಂಗೇ ಇಲ್ಲ. ಗುರುಭ್ಯೋ ನಮ್ಮ. ಓ ಕಲ್ತು ಸ್ವೀಕರಿಸ್ಬೇಕು. ಏನಾಯ್ತು? ಇದೇನು ಅಂತ ಎಲ್ರಿಗೂ ಗೊತ್ತಾಯ್ತೆ. ನಿನ್ ಕೊಟ್ಬಿಟ್ಟು ನನ್ ಮಾನ ಮರೋದೆ ತೆಗಿಬೇಕು ಅನ್ಕೊಂಡಿದ್ಯೇನೋ? ಹೊಸಿ ಕಮ್ಮಿ ಬೇರೆ ಆದಂಗೈತೆ. ಕಟ್ಪಾಳ್ತವ್ರ ಬಸಿ ಚಳಿ ಆಯ್ತಿತ್ತು, ಅದಕ್ಕೆ ತಗಲಿಸ್ಕೊಂಡ್ಬಿಟ್ಟೆ. ಇನ್ನು ಗೆಚ್ ಪೂಜೆನೇ ಶುರು ಆಗಿಲ್ಲ, ಅಷ್ಟರಲ್ಲಿ ನಿನ್ ತಗಲ್ಸ್ಕೊಂಡ್ಬಿಟ್ರೆ ಪ್ರಾಕ್ಟೀಸ್ ನ ಹೆಂಗೋ ಮತ್ತೆ? ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಿಲ್ಲ. ಈಗಿತ ನಮ್ಮ ಮೊದಲನಾಗೆ ರಾಗಿ ಬೆಳೆ ಪೋಸಂದಾಗ ಬಂದ್ಬಿಟ್ಟೈತೆ. ಸರಿ, ಈಗ ನಾಟಕಕ್ಕೆ ನನ್ ಪಾತ್ರವ ನಿಮ್ ಪಾತ್ರವ ಏನಿದೆಯೋ ಅದು ತೂಗಿಸ್ಕೊಂಡ್ಬಿಡಿ. ಸರಿ, ಆಮೇಲೆ ಈಗ ಕೊಟ್ನಲ್ಲ ಅದ್ರಲ್ಲಿ ಫುಲ್ ನಾಗ ಮುಳುಗಿಸ್ಬಿಡ್ತೀನಿ. ಆಯ್ತಪ್ಪ. ಪಟೇಲ್ರ ಮಗ ಜಪ್ತಿ ಇಟ್ಕೊಳ್ಳಿ, ಬರ್ತೀನಿ ನಾನು. ಸರಿ ಮೇಷ್ಟ್ರೆ, ಹೊಂಟೋದ ಎಲ್ಲ ಇವನ ಚಳಿ ಆಗ್ತಿತ್ತು, ಶಾಲು ಹಾಕ್ತಾನೆ ಅಂತ ಅನ್ಕೊಂಡಿದ್ನಲ್ವ, ಆಗ್ಲೇ ಇಲ್ಲ. ಅವರು ಮದ್ವೆನಾಗೆ ಅವ್ರ ಅತ್ತೆ ಮಾವ ಕೊಟ್ಬಿಟ್ಟಿದ್ದು, ನೀನ್ ಕೊಡ್ತಾನ? ಅಯ್ಯೋ ಹಂಗಂತ್ಯಾ? ಮತ್ತೆ ಅಯ್ಯೋ, ಶಕುನಿ, ನೀನ್ ಯಾಕೋ ಕುಂತ್ಕೊಂಡು ಬರ್ತಿದ್ಯಾ? ಮಿಸ್ಟ್ರೆ, ಟಿವಿಯಾಗೆ ಮಹಾಭಾರತ ನೋಡಿಲ್ವಾ? ಇಲ್ಲಿ ಶಕ್ನಿ ಕುಣ್ಕೊಂಡ್ ಬಂದಂಗಿತ್ತಲ್ಲ. ಕರ್ಮ ಲೇ, ಅದು ನಿಜವಾದವ್ರು ಕಣೋ, ಕುಂಟ್ಕೊಂಡೆ ಬರ್ತಿದ್ದ ಅವ್ನು. ಕುಂಟ ನಿಜವಾಗ್ಲೇ ಕುಂಟ್ಕೊಂಡು ಬರ್ತಿದ್ದ. ನಿನ್ಗೇನ್ ಬಂದಿದೆ ದುಡ್ಡು ರೋಗ?
ಆಗ್ಬಿಡಿ ಆಶೀರ್ವಾದ ಮಾಡಿ. ಚೆನ್ನಾಗ್ ಮಾಡಪ್ಪ. ನಾಣಪ್ಪ ಏನು ನೆಕ್ಸ್ಟ್ ಸೀನ್ ಕರ್ದ್ಬಿಡೋದ ಕೃಷ್ಣ ರುಕ್ಮಿಣಿ ಅವ್ರದ್ದು? ನೆಕ್ಸ್ಟ್ ಸೀನ್ ಕರ್ದ್ಬಿಡಿ ಮೇಷ್ಟ್ರೆ. ಕೃಷ್ಣ ರುಕ್ಮಿಣಿ ಬರಲಿ ನಿಮ್ ಜೊತೆ ನೆಕ್ಸ್ಟ್. ಇದಕ್ಕೆ ಇದಕ್ಕೆ ಹೀಗೆ ನಗುತ್ತಿರುವಿರಿ ಪ್ರಭು? ಏನೂ ಇಲ್ಲ ಪ್ರಿಯೆ, ಈ ದುಷ್ಟರ ಕುಟಿಲ ಕಾರ್ಯಸ್ಥಾನದ ಬುದ್ಧಿ ಸತ್ರತೆ ಕಂಡು ನಗ ಬಂತು ದೇವಿ. ಹಾಗಾದರೆ ನನ್ನಿಂದ ಏನಾದರೂ ಅಪಚಾರವಾಯಿತು ದೇವಾ? ಛೇ, ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕೆ ನೀನಿರುವಾಗ ನೀನ್ಯಾವ ಸ್ವಾರ್ಥವನ್ನು ಸಾಧಿಸಿಕೊಳ್ಳಬಲ್ಲೆ ದೇವಿ? ಎಲ್ಲ ಈ ಕುತಿಮ ಸಂಧಾನಿಗಳ ಪ್ರಯತ್ನವಷ್ಟೇ. ನಿಮ್ಮ ಒಗಟಿನ ಮಾತು ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ. ಪಿಯೆ ಪಿಯಾ ಪಿಯೆ ಪಿಯಾ ಪಿಯೆ ಮುಟ್ಟದೇನೋ, ಮುಟ್ಟಿದ್ರೆ ಮಾತು ಬರಕ್ಕಿಲ್ಲ ಕಣೋ, ಮುಟ್ಟಿದ್ರೆ ಮೀಟು ಆಗತ್ತೆ ಅಂತ ಹೇಳಿಲ್ವೇನೋ ಅವಾಗ್ಲೇನೆ? ಮುಟ್ಟಿದ್ರೇನೋ ಮಾತಾಡೋ. ಪಿಯೆ, ಪಿಯಾ ಪಾಂಡವರು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ತಮ್ಮ ಕುಲಪುರೋಹಿತರಾದ ದೌಮ್ಯನನ್ನು ಆ ಧೃತರಾಷ್ಟ್ರನ ಆಸ್ಥಾನಕ್ಕೆ ಕಳುಹಿಸಿದರಂತೆ. ಆದರೆ ಆ ದುರ್ವಧನನು ಯಾವ ಸಂಧಿಗೂ ಒಪ್ಪಲೇ ಇಲ್ಲ ಅಂತೆ. ಹೀಗಾಗಿ ಯುದ್ಧವು ಅನಿವಾರ್ಯವಾಗಿ ಒದಗಿ ಬಂದಿದೆ ದೇವಿ. ಹಾಗಾದರೆ ಮತ್ತೆ ಯುದ್ಧ ಶುರುವಾಗುವುದೇ? ಅಯ್ಯೋ, ಇವರ ಕಿತ್ತಲಾಟದಿಂದ ನನಗೆ ನಿದ್ದೆ ಇಲ್ಲದಂತಾಗಿದೆ. ಕಿತ್ತಲಾಟ ಅಲ್ಲ ಗೋ, ಕಿತ್ತಲಾಟ ಅಲ್ಲ, ಕಿತ್ತಾಟ. ಏನ್ರೋ ಅದು? ಡೈಲಾಗ್ ಸರಿ ಮಾಡ್ತಿದ್ದೆ ಮೇಷ್ಟ್ರೆ ಹೆಣ್ಮಕ್ಳಿಗೆ. ಅಣ್ಣಪ್ಪ ನಾನಪ್ಪ, ನಾನು ಅವಾಗ್ಲೇ ಹೇಳಿದ್ದು ಗಂಡು ಮಕ್ಕಳಿಗೆ ಡೈಲಾಗ್ ಏನನ್ನ ಎತ್ಕೊಡು ಅಂತ. ಹೆಣ್ಮಕ್ಳು ನಾನೇನು ಸತ್ತೋಗಿದ್ದೀನೇನೋ? ಸರಿ ಹುಡಿ ಮಾಡ್ಕೊಳ್ಳಿ. ಕಿತ್ತಾಟಮ್ಮ, ಕಿತ್ತಲಾಟ ಅಲ್ಲಮ್ಮ. ಸರಿ ಸರಿ, ಕಿತ್ತಾಟ ಸರಿನಾ? ಹಂಗ ಮಾಡಮ್ಮ. ಇವರ ಕಿತ್ತಾಟದಿಂದ ನನಗೆ ನಿದ್ದೆ ಇಲ್ಲದಂತಾಗಿದೆ. ನಿನ್ನ ನಿದ್ದೆಗೆ ಏನಾಯ್ತು? ನೀವು ಅವರಿವರ ನಡುವೆ ಸಂಧಿ ಸಂಧಿ ಎಂದು ಓಡಾಡುತ್ತಿರುವಾಗ ನಾನು ಹೇಗೆ ನೆಮ್ಮದಿಯಿಂದ ನಿದ್ರಿಸಲಿ ಪ್ರಿಯಾ? ಚಿಂತಿಸಬೇಡ ಪಿಯೆ, ಈ ಯುದ್ಧದಲ್ಲಿ ಇಡೀ ಪತಿಯು ನಿರ್ವಸ್ತ್ರನು. ನಿರ್ವಸ್ತ್ರನು ಅಂದ್ರೆ ಬಟ್ಟೆ ಇಲ್ಲವನು ಅಂತ ಕಣೋ ಅರ್ಥ. ನಿರಸ್ತ್ರನು ಅಂತ ಹೇಳ್ಬೇಕು. ಈ ಯುದ್ಧದಲ್ಲಿ ಈ ಪತಿಯು ನಿರಸ್ತ್ರನು. ಯಾರು ಎಲ್ಲಿ ಕಿತ್ತಾಡಿದರೋ ನಾನು ಸುಮ್ಮನಿದ್ದು ಬಿಡುವೆ. ಇನ್ನ ಚಿಂತೆಗೆ ಎಡೆಯುಂಟೆ ದೇವಿ. ಹಾಗಾದರೆ ನಿಜವಾಗಿಯೂ ನಾನು ಅದರ ರಾಣಿಯಳಾದೆ. ಆಧರಣೀಯಳಾದೆ. ನಿಜವಾಗಿಯೂ ನಾನು ಆಧರಣೀಯಳಾದೆ. ನೀನು ಎರಡನೇ ಹೇಳ್ಬಾರ್ದಮ್ಮ. ನೀನು ಹೇಳಿದ್ರಲ್ಲ. ಅಯ್ಯೋ, ನೀನು ಎರಡನೇ ಇಂದ ಶುರು ಮಾಡ್ಬೇಕು. ಆಧರಣೀಯಳಾದೆ. ನಿಜವಾಗಿಯೂ ನಾನು ಆಧರಣೀಯಳಾದೆ. ಸರಿನಮ್ಮ. ಚಿಂತಿಸಬೇಡ, ಚಿಂತಿಸಬೇಡ ಪಿಯೆ. ಎಷ್ಟೊತ್ತಿ ಇಟ್ಕೊಂತೀಯೋ? ನಾನು ಹೇಳಿಲ್ವೇನೋ ಈಗ ಮಾತಾಡ್ದೇನೋ ಮುಟ್ಟಿನ ಮಾತಾಡು ಅಂತ. ನಾಟಕದ ದಿನ ಮಾತು ಬರ್ತದೆ, ಅವಾಗ ಮುಟ್ಟು ಮಾತಾಡು. ಚಿಂತಿಸಬೇಡ ಪಿಯೆ, ಈ ಯುದ್ಧದಲ್ಲಿ ನಾನು ಯಾರ ಕತ್ತೆಯನ್ನು ಎತ್ತಿ ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿ. ಬಡ್ಕೋಬೇಕು ನಿಮ್ಮ ಹತ್ರ. ಅದು ಯಾರ ಕತ್ತೆ ಅಲ್ಲಪ್ಪ, ಯಾರ ಆಯುಧವನ್ನು ಎತ್ತಿ ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ಬೇಕು. ನಾನು ಯಾರ ಆಯುಧವನ್ನು ಎತ್ತಿ ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದೇನೆ. ನಿನ್ನ ಮಾತಿಗೆ ಎಡೆಯುಂಟೆ ದೇವಿ. ದೇವ, ನಿನ್ನ ರಾಜನೀತಿಯ ಕೌಶಲ್ಯವನ್ನು ನಾನೀಗ ಅರಿತೆನು. ನನಗೀಗ ಸಮಾಧಾನವಾಯಿತು. ನೀನಿನ್ನು ಹೊರಡು. ನಾನು ಕ್ಷಣಕಾಲ ಇಲ್ಲೇ ಪವಡಿಸಿ ವಿಶ್ರಾಂತಿ ತೆಗೆದುಕೊಂಡು ಬರುವೆನು. ಹೊರಡು. ಇದೇನು? ದಿನವೂ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ಪರಮಾತ್ಮನು ಇನ್ನು ನನ್ನನ್ನು ಹೊರಡು ಒಳಗೆ ಹೋಗು ಎಂದು ಹೇಳುತ್ತಿರುವರಲ್ಲ. ಏನಿದರ ಮರ್ಮ? ಇರಲು ನಿಮ್ಮಲ್ಲಿ ಲೀಲೆ. ನಾನೇನು ವಿಶ್ರಾಂತಿ ಪಡೆಯುವೆ. ನೀನೆಲ್ಲ ಹೋಗ್ತಿದ್ಯಾ? ವಿಶ್ರಾಂತಿ ಪಡೆಯಕ್ಕೆ ಮಿಸ್ಟ್ರೆ. ಅದು ಹೆಣ್ಣು ಮಕ್ಕಳು ಹೋಗೋ ವಿಶ್ರಾಂತಿ ಕಣ. ನೀನ್ ಇಲ್ಲೇ ವಿಶ್ರಾಂತಿ ತಗೊಳ್ಳೋ. ಇಲ್ಲೇ ಕಣೋ. ಕೃಷ್ಣ ಪರಮಾತ್ಮ ಈಗ ದುರ್ಯೋಧನ ಬೇರೆ ಬರ್ತದಲ್ವಾ? ಒಳಗ್ ಬೇಡ, ಇಲ್ಲೇ ತಗೊಳ್ಳೋ. ರಾಣಪ್ಪ, ನೆಕ್ಸ್ಟ್ ಇನ್ ಯಾವ್ದು? ನೆಕ್ಸ್ಟ್ ಏನು? ಅರ್ಜುನನ್ ದುರ್ಯೋಧನ ಕರೆದು ಬಿಡು. ಕೃಷ್ಣ ದುರ್ಯೋಧನ ಬರಲಿ.
ಶ್ರೀಕೃಷ್ಣ ಪರಮಾತ್ಮನು ಸುಖನಿದ್ರೆಯಲ್ಲಿರುವನು. ದೇವ ಎದ್ದೇಳು ದೇವ, ಎದ್ದೇಳೋ ಬಾ. ಅಯ್ಯೋ ಮೇಷ್ಟ್ರ ಮಲ್ಕೊಂಬಿಟ್ಟ ಮೇಷ್ಟ್ರ ಎಬ್ಸೋ ಅನ್ನ ಹಾಗಂತೀರಾ? ಎಬ್ಬಿಸ್ಬಿಡ್ಲಾ? ಬೇಡ, ಜೋಗಳ ಕುಗ್ಸಿ ಮಲ್ಗ್ಸೋ. ಚಲೋ ಆಯ್ತು ದೇವ, ಎದ್ದೇಳೋ ಬಾ. ಓ ಅರ್ಜುನ, ಯಾವಾಗ ಬಂದ್ರು? ಬಂದವನು ನನ್ನ ಕಳಬಳಿಯೇ ಕುಂತು ಬಿಟ್ಟಲ್ಲ. ಕುಶಲವೇ? ಕುಶಲ. ವಾಸುದೇವ. ಓ ಕೌರೇಶ್ವರ. ಕೌರವೇಶ್ವರ. ಕೌರೇಶ್ವರ ತಿರ್ಗಾ ನೋಡು. ಕೌರವೇಶ್ವರ ಕಣೋ. ಕೌರೇಶ್ವರ ಹೇಳಕ್ ಬರಲ್ಲ. ಕೃಷ್ಣನ್ ಪರಮಾತ್ಮ ಪಾಠ ಬೇರೆ ಬೇಕು. ಕೌರೇಶ್ವರನ್ನ ತೆಲುಗಿನಾಗ ಮಾತಾಡ್ಬೇಡ್ವು. ಕೌರೇಶ್ವರ ಅನ್ನೋ ಬರೀ ಕೈ ತೋರಿಸಿದ್ರೆ ಹಂಗೆ ಹೇಳು. ಕವರೇಶಿರ ಚಿಕ್ಕ ನೋಡು ಹೊಟ್ಟಿದ್ದೀರಿ ಹೇಳು. ಕವರೇಶಿರ ಯಾವಾಗ ಬಂದೆ? ಎಂತಹ ಅಪಚಾರವಾಯಿತು? ಬಂದವನು ನನ್ನನ್ನು ಎಬ್ಬಿಸಕ್ಕಿಲ್ವೇ? ಬಂದವನು ಇವನು ಎಬ್ಬರಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಮಲಗಿರ್ತಾನೆ. ಬಂದವನು ಇವನು ಎಬ್ಬರಿಸ್ಬೇಕಂತ ಎಬ್ಬರಿಸ್ಬೇಕು. ನೀನ್ ಕೃಷ್ಣ ಪರಮಾತ್ಮನ್ ಪಾಠ ಮಾಡ್ತಾ ಇದೀನೋ, ಅದಕ್ಕೊಂದು ಭಾಷಾ ಬೇಡವೇನೋ, ಹೆಂಗ್ ಮಾತಾಡ್ಬೇಕು? ಬಂದವರು ನನ್ನನ್ನು ಎಬ್ಬಿಸೋದಿಕ್ಕಿಲ್ಲವೇ? ಹೇಳು. ಬಂದವನು ನನ್ನನ್ನು ಎಬ್ಬಿಸುವುದಕ್ಕಿಲ್ಲವೇ? ಇರಲಿ, ಬಂದ ವಿಚಾರವನ್ನಾದರೂ ತಿಳಿಸು. ವಾಸುದೇವ, ನಮಗೂ ಹಾಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗಲಿದೆ. ಅದಕ್ಕಾಗಿ ನಾನು ನಿನ್ನ ಸಹಾಯ ಕೇಳಲು ಬಂದಿದ್ದೇನೆ. ಅರ್ಜುನ, ನೀನು ಕೂಡ ಯಾವ ಸಹಾಯ ಕೇಳಿಯೇ ಬಂದಂತೆ ತೋರುತ್ತದೆ. ಹೌದು ದೇವ. ಒಳ್ಳೆಯ 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 ಪಜೀತಿಗೆ ಬಂದಿತ್ತಲ್ಲ. ಒಳ್ಳೆಯ ಪೀಕಲಾಟಕ್ಕೆ ಬಂದಿತ್ತಲ್ಲ. ಪೀಕಲಾಟಕ್ಕೆ ಬಂದಿತ್ತಲ್ಲ. ಯಾಕೆ ಸುಗಿತೀನಿ? ಅಲ್ಲ ಕಣೋ, ಅವ್ನ್ ಪಜೀತಿ ಅಂತ ನೀನ್ ಪೀಕಲಾಟ ಅಂತಿದ್ಯಾ? ಅದ್ರಾಗ ಏನಿದೆ ಬಂದ್ ಹೇಳಿ ಸಾಯೋ. ಅದು ಯಾವ್ದೇನು ಬಿಟ್ರೆ ಇವಾಗ ಒಂದ್ ಸಾಯಿ ಅಂದ್ರಲ್ಲ, ಇದ್ರಲ್ಲಿ ಇಲ್ಲ. ನನ್ ವೈಕುಂಠ ಸಮಾನ ನೀವು. ಹೌದಾ? ಅದನ್ನು ಹುಡುಕ್ತಾನೆ ಎಲ್ಲ ನಾವು ಹೊಡಿದೀವಿ ನೋಡು. ಒಳ್ಳೆಯ ಸಂಕಟಕ್ಕೆ ಬಂದಿದನಲ್ಲ. ನೋಡ್ರಿ, ಓದ್ರೇನೆ ಇವ್ರಿಗೆ ಡೈಲಾಗ್ ಬರೋದು. ಒಳ್ಳೆಯ ಸಂಕಟಕ್ಕೆ ಬಂದಿತ್ತಲ್ಲ, ಒಳ್ಳೆಯ ಸಂಕಷ್ಟಕ್ಕೆ ಬಂದಿತ್ತಲ್ಲ. ವಸ್ತುಗಳು ಬೇರೆ ಇವ್ನು. ಜನಾರ್ದನ, ನೀನು ಮಾತ್ರ ನಮ್ಗೆ ಸಹಾಯ ಮಾಡಲೇಬೇಕು. ಕೊಡಿದ್ರೆ ಅಲ್ಲಿ ಹೋಗಿ ಬೀಳ್ಬೇಕು. ಜನಾರ್ದನ ಅಂತ ಜನಾರ್ದನ. ಅದಕ್ಕೊಂದು ಮಾತು ಬೇಡ. ಅರ್ಜುನ ಒಂದು ಕೃಷ್ಣನ್ ಪರಮಾತ್ಮ ಹತ್ರ ಮಾತಾಡೋ ಮಾತೇನೋ ಇದು. ಜನಾರ್ದನ ಅಂತ ಅಲ್ಲ ಹೇಳೋದು, ಜನಾರ್ದನ ವಾಸುದೇವ ಹಂಗು ಮಾತಾಡ್ರು. ನಿನ್ ಕಡಲೆ ನೀನಿಗೆ ಬರೋದಿಲ್ಲ, ನೀನ್ ಇವ್ನಿಗೆ ಹೇಳ್ಕೊಡ್ತಿದ್ಯಾ? ಆಯ್ತು ಮತ್ತೆ ಸರಿ ಮಾಡ್ರಿ. ಜನಾರ್ದನ, ನೀನು ಮಾತ್ರ ನಮಗೆ ಸಹಾಯ ಮಾಡಲೇಬೇಕು. ಅದೇಂಗ ಆಗ್ತದೆ? ನಾನು ಮೊದಲು ನನ್ನ ಹತ್ರ ಮಾತಾಡೋದು ಬಿಟ್ಟು ನೀ ಇಲ್ದೆಲ್ಲ ಕಿತಾಪತಿ ಮಾಡಿದ್ರೆ ಸರಿ. ಇರೋದೇನೋ ನೀನ್ ಹೇಳ್ತಾ ಇರೋದೇನೋ, ಇಲ್ಲಿ ಬಂದು ನೋಡಿ ಹೇಳೋದು ಏನೋ. ನಾಟಕ ನೋಡಕ್ಕೆ ನಮ್ಮ ಹೆಂಡ್ರು ಮಕ್ಕಳೆಲ್ಲ ಬಂದವ್ರೆ. ಅವ್ರ ಮುಂದೆ ನನ್ನ ಮಾನ ಮರ್ಯಾದೆ ಸಿಗಿಬೇಡ. ನನ್ನ ಪಾತ್ರವ ನಿಮ್ ಪಾತ್ರವ ಏನಿದೆಯೋ ತೂಗಿಸ್ಕೊಂಡ್ಬಿಡಿ. ಆಮೇಲೆ ಏನಿದೆಯೋ ಬಸಿ ತೂಗಿಸ್ಕೊಂಡ್ಬಿಡಿ. ಎಲ್ಲ ಇವನ ಅದನ್ನ ಹೇಳೋದಕ್ಕೆ ಅಲ್ಲಿಂದ ಇಲ್ಲಿ ಗಂಟ ಬಂದೇನೋ. ಆಟೇನಾ? ಆಟೆಯ ಹೋಗು, ಹೈ ಕ್ಲಾಸ್. ಕೃಷ್ಣ, ಅದೇನು ಮಾಡಿಕೊಳ್ಳುತ್ತೀಯೋ ಮಾಡಿಕೊ ಹೋಗಿ. ಒಳ್ಳೆಯದು ಒಳ್ಳೆಯದು. ಸುಯೋಧ, ನಾನು ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ಕಂಡದ್ದು ಈ ಅರ್ಜುನನನ್ನು. ಅದಕ್ಕಿಂತ ಅವನು ನಿನಗಿಂತ ಸಣ್ಣವನು. ಅದು ಏನು ಕೇಳ್ತಾನೋ ಕೇಳಲಿ ಬಿಡು. ಒಂದು ಮಾತು, ಈ ಯುದ್ಧದಲ್ಲಿ ನನ್ನ ಅಣ್ಣ ಬಲರಾಮನ ಸಹಿತ ಇಡೀ ಅಕ್ಷೋಹಿಣಿ ಸೈನ್ಯ ಒಬ್ಬರಿಗೆ, ನಾನೊಬ್ಬನೇ ಇನ್ನೊಬ್ಬನಿಗೆ. ಮತ್ತೊಂದು ಮಾತು, ಈ ಯುದ್ಧದಲ್ಲಿ ನಾನು ಯಾರ ಕಥೆಯನ್ನು ಅವಾಗಲೇ ಹೋಗಿದೆ. ಅದು ಯಾರ ಕತ್ತೆ ಅಲ್ಲ ಕಣೋ, ಯಾವ ಆಯುಧವನ್ನು ಅಂತ ಹೇಳ್ಬಿಟ್ಟು. ಯಾರ ಆಯುಧವನ್ನು ಎತ್ತಿ ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದೇನೆ. ಈಗ ಓಡಿ ನಿಮ್ಗೆ ಯಾರಬೇಕು? ಎದ್ದು ಕೊಳ್ಳ ಸೂಡಾಮಣಿ ಎದ್ಕೊಂಡು ಎದೆ ಕುಡಿತೀನಿ. ಯಾಕೆ ನಾನೇನ್ ಸತ್ತೋಗಿದ್ದೀನ? ಅಲ್ಲ ಕಣೋ, ಎದ್ದು ಕುಲ ಚೂಡಾಮಣಿ ಅಂತೆಲ್ವ? ಹೆಂಗ್ ಹೇಳ್ಬೇಕು? ಎದ್ದು ಕುಲ ಚೂಡಾಮಣಿ ಅಂತ ಏನೋ, ಅದಕ್ಕೊಂದು ಭಾಷೆ ಬೇಡವೇನೋ?
ಎಲ್ಲಿಂದ ಬರ್ತೀರೋ 4 ಅಕ್ಷರ ಬರೋದಿಲ್ಲ, ಸುಮ್ಮನೆ ಬಂದ್ಬಿಡ್ತಾರೆ ನಾವು ಪಾತ್ರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಹೋದ್ರು ರಾಗಿ ಕೊಟ್ಟು ಬಂದ್ಬಿಡ್ತಾರೆ ನಮ್ಮನ್ನ ಸಾಯಿಸೋದಕ್ಕೆ. ಏನ್ ಮಾಡೋಣ ನಾವು? ನಾನು ಈ ಸ್ಕೂಲ್ ಹೋಗಿಲ್ಲ ಮೇಷ್ಟ್ರೆ. ಮೊಂಟಿನೋ ಮೊಂಟಿನೋ. ಸರಿ ಮೇಷ್ಟ್ರೆ, ಮಾಡ್ರು, ಸರಿಯಾಗಿ ಮಾಡ್ರು. ಮಾಡ್ತೀನಿ ಮೇಷ್ಟ್ರೆ. ಎರಡು ಕುಲ ಚೂಡಾಮಣಿ, ನೀನು ನಮ್ಮ ರಕ್ಷಣೆ ಮಾಡಲೇಬೇಕು. ವಾಸುದೇವ, ನಿನ್ನ ಅಣ್ಣ ಬಲರಾಮನ ಸಹಿತ 1 ಅಕ್ಷೋಹಿಡಿ ಸೈನ್ಯವೇ ಸಾಕು. ನೀನ್ ಯಾವನು ಬೇಕು? ನಾನಿನ್ನು ಬರುತ್ತೇನೆ. ಲೇ ನೀನು ಇನ್ನೂ ಎತ್ತು ಕಣ್ಲು. ಮುಚ್ಕೊಂಡಿರಲ್ಲೇ ಸಾಕು. ಇದು ಆಕ್ಷನ್ ಅಮ್ಮ, ಆಕ್ಷನ್ ತೇಜು. ಓ ಎಲ್ಲ ನನ್ನ ಮಕ್ಕಳು ನನ್ಗೆ ಹೇಳ್ಕೊಳಕ್ ಬರೋವ್ರಿಯಾ? ಲೇ ಒಬ್ರನ್ ಬಿಟ್ಟು ಮೇಲೆ ಸದ್ಯ ಬದುಕ್ಸಿದ್ಯಲ್ಲ. ನನ್ನ ಹೆಸರಲ್ಲಿ ಕೂಗಲೇ? ಲೇ ಅವ್ನು ಸುಯೋಧನ ಕಣೋ, ಅವ್ನ ಪಾತ್ರದ ಹೆಸರು ಕೂಗಲೇ. ನೀನು ಅದೇ ಕತ್ತಿಯನ್ನು ಹಿಡಿದು, ಗದೆ ಕತ್ತಿ ಕಣೋ, ಗದೇ ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದೀಯಾ? ಇರಲಿ. ಏನಿರ್ಲಡು? ಯಾವನ್ಲ ಅವನು? ಓ ಏನ್ ಕರ್ಮನ ಏನೋ. ಲೇ ಅವನ್ ಕಣ್ಲಾ. ನೆನಪಿರ್ಲಿ. ಈಗ ನಾನು ಬಂದ ಕಾರ್ಯ ಫಲಿಸಿತು. ಈಗ ನನಗೆ ನಿರಂಬಳವಾಯಿತು. ನಿರಾಳವಾಯಿತು ಕಡಲೆ. ಹೋಯ್ತು, ನಿರಾಳವಾಯಿತು. ಅರ್ಜುನ, ಕೃಷ್ಣ, ಎಂತಹ ಕಾರ್ಯವನ್ನು ಮಾಡಿದೆ? ನನ್ನೊಬ್ಬನಿಂದಲೇ ಏನು ಮಾಡಲು ಸಾಧ್ಯ? ದೇವ, ನೀನೊಬ್ಬನೇ, ನಿನ್ನ ಶ್ರೀರಕ್ಷೆಗೆ ಸಾಕು ನನಗೆ. ನೀನು ರಥ ಹತ್ತು ಕುಂತ್ಕೊಂಡ್ಬಿಟ್ರೆ ಇವನು ಎತ್ಕೊಂಡು ಓಡಾಡ್ಬಿಡ್ತಾನೆ. ಅವ್ನ ರಥದಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇವನು ಎತ್ಕೊಂಡು ಓಡಾಡ್ಬಿಡ್ತಾನೆ. ಏನು ಮಾತಾಡೋದು? ಸರಿಯಾಗಿ ಮಾತಾಡೋ. ಕೃಷ್ಣನ್ ಪರ ಮಾತಾಡೋದು ಮಾತೇನೋದು? ಪರಮಾತ್ಮ ನೀನು ಬಂದು ರಥದಲ್ಲಿ ಕುಳಿತು ಬಿಟ್ಟರೆ ಸಾಕು. ಹಂಗೋ ಹೇಳಲೆ, ಯಾವಾಗ ಬರುತ್ತೋ ನಿಮಗೆ? ಮಾಡ್ತೀನಿ ಮಾಟ್ರೆ. ಮಾಡೋ. ಕೃಷ್ಣ ದೇವ, ನೀನು ರಥದಲ್ಲಿ ಬಂದು ಕುಂತರೆ ಸಾಕು. ಅರ್ಜುನ ದೇವ, ಗೊತ್ತಾಗದೆ ಇಂದು ಇಲ್ಲಿಯೇ ವಿಶ್ರಾಂತಿ ಪಡೆದುಕೊಂಡು ಊಟೋಪಚಾರ ಮುಗಿಸಿಕೊಂಡು ಒಟ್ಟಾರೆ ಹೋದ್ರ. ಬೆಳಗ್ಗೆ ಹೋದ್ರಾಯ್ತಪ್ಪ. ಬೆಳಗ್ಗೆ ಹೋದ್ರಾಯ್ತು. ಏನಾಗಲಿದೆ? ಓ ಲೇ ಅವ್ನು ನಣಪ್ಪ, ನೆಕ್ಸ್ಟ್ ಸೀನ್ ಕರಿಯಪ್ಪ. ಮುಗಿಸಿದ್ರು ಕೃಷ್ಣ ಧರ್ಮರಾಯ. ಲೇ ಬರ್ರ. ಶುರು ಮಾಡಪ್ಪ. ಅಲ್ಲೇ 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 ಶುರು ಮಾಡ. ಪರಮಾತ್ಮ, ನಿನ್ನ ಆಶೀರ್ವಾದದಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಆಯಿತು. ಮುಂದೇನು ಮಾಡುವುದು ದೇವ? ಧರ್ಮಜ, ವಾಸುದೇವ, ಮುಂದೆ ಮಾಡುವುದಕ್ಕೇನೈತಿ? ಅಂದು ಅವರೆಲ್ಲರೂ ಹೇಳಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳು. ಅವರು ಅದನ್ನು ಅಷ್ಟು ಸುಲಭವಾಗಿ ಒಪ್ಪುವರೆನ್ನುವಿರಾ? ಅವರು ಒಪ್ಪಲಿ ಬಿಡಲಿ, ನಾವು ಕೇಳುವಂತೆ ಕೇಳುವುದು. ಅವರು ಆ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೆ 5 ಊರುಗಳನ್ನಾದರೂ ಕೇಳು. 5 ಊರು ಕೇಳಬಹುದು ಕೇಳಬಹುದು. ಒಂದು ವೇಳೆ ಅವರು ಆ 5 ಊರನ್ನು ಕೊಡಲು ಒಪ್ಪದಿದ್ದರೆ? ಪರಮಾತ್ಮ, ಅವರು ಆ 5 ಊರನ್ನು ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೆ 1 ಊರನ್ನಾದರೂ ಕೇಳು. 1 ಊರು ಕೇಳಬಹುದು ಕೇಳಬಹುದು. ಒಂದು ವೇಳೆ ಆ 1 ಊರನ್ನು ಅವರು ಕೊಡಲು ಒಪ್ಪದಿದ್ದರೆ? ಪರಮಾತ್ಮ, ಅವರು ಆ 1 ಊರನ್ನು ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೆ 5 ಬೆಡ್ರೂಮ್ ಇರುವ ಮನೆಯನ್ನು ಆಗ್ತೀವಿ ನೋಡು. ಏನ್ 5 ಬೆಡ್ರೂಮ್ ಇರೋ ಮನೆ ಬೇಕಂತೆ? 5 ಬೆಡ್ರೂಮ್ ಇರೋದು ಮನೆ ಯಾಕೆ? 6ನೇ ಬೇಡವಾ ಯಾರನ್ನ ಬಂದು ಹೋಗೋದಿಕ್ಕೆ? ಏನ್ ಮಾತಾಡ್ತೀಯ ನೀನು? ಕೇಳೋದು ಒಂದು ಯೋಗ್ಯತೆಗೆ 1 ಮನೆ ಅನ್ನಾದ್ರು ಅಂತ ಕೇಳೋದು ಬಿಟ್ಬಿಟ್ಟು 5 ರೂಮ್ ಅಂತ ಬೇರೆ ಇಂಗ್ಲಿಷ್ ನ ಮಾತಾಡ್ತಾ ಇದ್ದಾನೆ. ಪೌರಾಣಿಕ ನಾಟಕದಲ್ಲಿ ಸರಿಯಾಗಿ ಮಾಡೋ. ಅಲ್ಲೇ ಮೈಕ್ ಬೇರೆ ಸರಿ ಗೊತ್ತಿಲ್ಲ. ಪರಮಾತ್ಮ, ಧರ್ಮಜ, ಮೆಟ್ರೆ ನೋಡಿ ಮೆಟ್ರೆ ಏನು ಇಟ್ಕೊಂಡೆ ಅಂತವನೆ? ಎಲ್ಲ ನಿನ್ ಕೈಯಾಗಿದ್ದು ಅವ್ನ ಕೈಯಾಗಿದ್ದು ಅವ್ನು ಕೊಟ್ಬಿಟ್ರೆ ಯಾರು ಅವ್ರ ಕೈಯಲ್ಲಿ ಇಟ್ಕೊಂಡ್ರು? ಪರಮಾತ್ಮ, ಅವರು ದೇವ, ಅವರು 5 ಊರನ್ನು ಕೊಡಲು ಒಪ್ಪದಿದ್ದರೆ ಅಲ್ಲ 1 ಊರನ್ನು ಕೊಡಲು ಒಪ್ಪದಿದ್ದರೆ
ಕಡೆಯ ಪಕ್ಷ ನಮ್ಮ 5 ಜನಕ್ಕೆ ಒಂದು ಮನೆಯನ್ನಾದರೂ ಕೇಳು. ಒಂದು ಮನೆ ಕೇಳಬಹುದು ಕೇಳಬಹುದು. ಹೌದು ಪರಮಾತ್ಮ. ಹಾಗಾದರೆ ನಿಮಗೆ ವಿದ್ದ ಬೇಡವೆಂದಾಯಿತು. ಹೌದು ಪರಮಾತ್ಮ. ಸಂಧಿಯೇ ಆಗಬೇಕು. ಹೌದು ದೇವ. ಆಗಲಿ ಆಗಲಿ, ಸಂಧಿಯೇ ಆಗಲಿ. ಮುಗಿಸಿನು ಶಕುನಿ ಮತ್ತೆ ದುರ್ಯೋಧನದ್ದು ಬಂದ್ಬಿಟ್ರಲ್ಲಿ. ಕರಿಯಪ್ಪ ಅವ್ರನ್ನ. ಕುರುಕುಲ ಪ್ರದೀಪ ಮುಗೀತು ನಿನ್ನ ಪ್ರತಾಪ. ಎಲೆ ಮಾವ, ಎಲೈ ಮಾವ ಕಣೋ, ಎಲೆ ಮಾವ ಅಲ್ಲ. ಎಲೆ ಮಾವ, ನಾನು ಮಾಡಿದ ಕಾರ್ಯ ಹೆಂಗೆ? ತಿಳಿದು ಬಿಡು, ಸೈನ್ಯವೆಲ್ಲ ಇತ್ತ ಕಡೆ ಹೊರಟಂತಿದೆ. ಆ ಸೈನ್ಯಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ನಾನಲ್ಲ. ಈ ನನ್ ಮಕ್ಕಳನ್ನ ಬಡ್ದಾಕೋಕೆ ಈ ನನ್ನ ಮಕ್ಕಳಂತ ನನ್ನ ಕಡೆ ಕೈ ತೋರ್ಸ್ಕೊಂಡು ಸರಿ ಇರಕ್ಕಿಲ್ಲ. ಆಮೇಲೆ ಆ ಪಾಂಡವರನ್ನು ಬಡ್ದಾಕೋಕೆ ಶಕುನಿ, ನೀನ್ ಸರಿಯಾಗಿ ನಿಂತ್ಕೊಳ್ಳೋ. ಆ ಪಾಂಡವರನ್ನು ಬಡ್ದಾಕೋಕೆ ನಾನೊಬ್ಬನೇ ಸಾಕು. ಆದರೆ ಕೃಷ್ಣ ಹೇಳುತ್ತಾನೆ ವಿದ್ದ ಬೇಡ ಅಂತ. ಅವನ ಮಾತನ್ನು ಯಾರು ಕೇಳುತ್ತಾರೆ? ಬಿಡು ಬಿಡು. ಏನಾಗಲ್ವ ನಿನ್ನ ಹತ್ರ? ಕರೆಕ್ಟ್ ಆಗಿ ನೀವು ಹೇಳ್ದಂಗಲ್ಲ ಮಿಸ್ಟ್ರೆ. ಅಲ್ಲೆಲ್ಲೋ ಇರ್ತೀರಾ, ಬಿಡಿ ಸೆತ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀರಾ. ನಿಮ್ ಸೀನ್ ಆಯ್ತು, ಹೋಗಿ ಅಂತಾರೆ ಬಂದ್ಬಿಡ್ತೀಯ. ಅನ್ನ ಆಗಲ್ಲ ಅಣ್ಣ ಗೊಲ್ಲ ಕಣೋದು. ಆಯ್ತು ಮಿಸ್ಟ್ರೆ, ಮತ್ತೆ ಹೇಳು. ಮತ್ತೆ ಶುರು ಮಾಡ್ಲಾ ಮಿಸ್ಟ್ರೆ? ಮಾಡು. ಅಣ್ಣ ಆಗೆಲ್ಲ ಊರಿಗೆ ಬಂದವನಂತೆ. ಯಾಕಂತೆ? ದನ ಕಾಯಕ್ಕೆ. ಒದ್ದಾನೆ ಸಭೆಗೆ ಬಂದವನಂತೆ. ಯಾಕಂತೆ? ಶಾಂತಿ ಮಾಡಕ್ಕೆ. ಶಾಂತಿ? ದುಶ್ವಾಸನ ಅಗ್ರಜ, ಅವನು ಇರುವುದಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡು. ನೀನಿನ್ನು ಒಳ್ಳೆ ಅವನು ನನಗೆ ನಂಬ್ಕೊಂಡವನ. ಅವಾಗ ಎದುರುಗಡೆ ಮನೆ ಹೋಗಿ ಬಿದ್ದವನಂತೆ. ಹೂಗೆ ಮುಖ್ಯ ಎದುರು ಮನೆಗೆ ಬೀಳ್ದಂತೆ. ಎದುರು ಮನೆಗೆ ಬಿದ್ರನ್ನ ಮನೆಗೆ ಕಣವು. ಆಯ್ತು ಮಿಸ್ಟರ್. ಅಗ್ರಜ, ಅವನು ಆ ಬಿದ್ರ ಮನೆ ಹೋಗಿ ಬಿದ್ದವನಂತೆ. ಅಸಹ್ಯ. ನೀವೇ ಯಾಕೆ ಒಪ್ಕೊಂತಿದ್ದೀರಾ? ಹೇಳು ದುಶ್ವಾಸನ. ಅಗ್ರಜ, ಅಸಹ್ಯ ಪಡಬೇಡ ದುಶ್ವಾಸನ. ನಾಳೆ ಅವನು ಬರ್ತಾನಲ್ಲ, ಆವಾಗ ನೋಡ್ಕೊಂಡ್ರೆ ಆಯ್ತು. ನೀನು ಒಳ್ಳೆ ಸರಿ ಆಯ್ತು. ಎಲೈ ಮಾವ, ನಾಳೆ ಅವನ ಕೃಷ್ಣ ಸಭೆಗೆ ಸಂಧಿ ಗಿಂದಿ ಅನ್ಕೊಂಡು ಬರ್ತಾವನಂತೆ. ನೀನ್ ಸುಮ್ನೆ ಕುರಿ ತರ ತಲೆ ಅಲ್ಲಾಡ್ಸ್ಕೊಂಡು ಕುತ್ಕೊಂಡ್ಬಿಟ್ರೆ ಹೆಂಗೆ? ಅದೇ ನನ್ನ ಮಸಲ ತೋಳ. ಮೊದಲು ಆ ನಾಗರಹವನ್ನು ಹಿಡಿದು ನಂತರದ ಹಲ್ಲನ್ನು ಕಿತ್ತು ಅದೇ ಹಾವಿಂದ ಆಟವಾಡಿಸ. ಭಲೆ ಭಲೆ. ಅದು ಹೆಂಗೆ? ಅದು ಹಂಗೆ ಹಂಗಂಗೆ ನಿಂತ್ಕೊಂಡ್ರು. ಯಾಕ್ರು ಏನ್ರು ಆಯ್ತು? ಮೇಷ್ಟ್ರೆ, ನಾನು ಎಬ್ಬೆಟ್ಟು ಗಂಪ ನನ್ ಮಗ ಅಂತ ಅನ್ಕೊಂಡ್ಬಿಟ್ಟಾನೆ. ಮರ್ವಾದೆಯಿಂದ ಹೆಂಗೆ ಅಂತ ಕೇಳಿದ್ರೆ ಎಬ್ಬೆಟ್ಟು ತೋರ್ಸ್ಬಿಟ್ಟು ಹಂಗೆ ಅಲ್ಲ ಕಣೋ, ನೀನು ಈ ಊರಿಗೆಲ್ಲ ನೀನೇ ಬುದ್ಧಿವಂತ ಅಂತಾನೂ ಗೊತ್ತು, ಅವ್ನು ಎಬ್ಬೆಟ್ಟು ಅಂತಾನೂ ಗೊತ್ತು. ನನ್ ಎಬ್ಬೆಟ್ಟು ಇವ್ ಬುದ್ಧಿವಂತ ಅನ್ಬಿಟ್ಟು ಎಷ್ಟ್ ಚಮಕ್ ತೋರ್ಸ್ತಾನ ನೋಡಿ. ಅವನು ಎಬ್ಬೆಟ್ಟು ನನ್ನ ಅಂತ ಎಲ್ಲಾರು ಗೊತ್ತು. ಸುಮ್ಮನೆ ಇಲ್ಲ ಎಬ್ಬೆಟ್ಟು ನಾನು ಹೇಳ್ತಾ ಇದೀನಲ್ವ. ಯಾಕೆ ಅದನ್ನ ಹೇಳ್ತೀಯ? ನೀವ್ ಹಿಂಗೆಲ್ಲ ಮಾಡೋಂಗಿಲ್ಲ. ನಾನು ನಿಮ್ ನಾಟಕ ಹೇಳ್ಕೊಡೋದೇನಪ್ಪ. ಬೇಡ ಹೋದ್ರಪ್ಪ, ನಾನು ಹೇಳ್ಕೊಡೋದಿಲ್ಲ. ನಾನು ನೀವೇ ಮಾಡ್ಕೊಡಿ. ನಮ್ಮ ಹೆಂಡ್ರು ಮಕ್ಳು ಕೂತಿಯಾರ ಮೇಷ್ಟ್ರೆ, ಮರ್ವಾದ ನಾನು ಹೇಳ್ಕೊಡ, ನೀವೇ ಮಾಡ್ಕೊಡಿ. ನಾನು ಹೇಳ್ಕೊಡ್ತೀನಿ ಮಾಡ್ರಲ್ಲಿ. ನೀನ್ ಯಾಕೆ ಅನ್ಬೋದೆ? ನಾನು ಹೇಳ್ಕೊಡ್ತೀನಿ ಮೇಷ್ಟ್ರೆ, ಅವ್ರಿಗೆ ಸರಿಯಾಗಿ ಹೇಳ್ಕೊಡ್ತೀನಿ. ಬಾರಲ್ಲಿ ನಿಮ್ಮ ನೀನೆಲ್ಲ ಕೂತ್ಕೊಳ್ಳೋ. ಹೋಗೋ. ಎಲ್ಲ ಕರ್ಮನಪ್ಪ ಇವ್ರಿಗೆ. ಎಲೈ ಮಾವ, ನೀನ್ ಹೇಳ್ದಂಗೆ ಹಂಗೆ ಆಗ್ಲಿ ಬಿಡು. ಹೋಗಲ್ಲೇ ಹೋಗ. ದುರ್ಯೋಧನ ಬಾಯ್ತಕ್ಕೆ ಸುಮ್ಕೆ ಹೊಟ್ಟೋಗ್ಬಿಡು. ನಡೆಯಲ್ಲ, ವಾರ ಹೊಟ್ಟೆ ನಾನು ನೋಡ್ಕೊಳ್ತೀನಿ. ಏನ್ ಕರ್ಮನ ಏನೋ ಇವ್ರಿಗೆಲ್ಲ ನಾವು ನಾಟಕ ಹೇಳ್ಕೊಡೋ ತರ ಆಗೋಗಿದೆ. ಅಯ್ಯೋ, ಯಾವ್ದು ಮುಂದಿನ ತಿನ್ನೋ ನಣಪ್ಪ.
ಮುಂದಿನ ಸೀನು ಬಾರ್ ಸೀನು ಮೇಷ್ಟ್ರೆ. ಬಾರ್ ಸೀನ್ ಅಲ್ಲ ಕಣೋದು, ದರ್ಬಾರ್ ಸೀನ್ ಕಣ್ಲಾ. ಅಯ್ಯೋ ದರ್ಬಾರ್ ಸೀನ್ ಅಂತೆ ಎಲ್ಲರೂ ಬರೋ ಒಬ್ಬರಾಗಿದೆ. ಬಂದ್ರೇನೋ ಎಲ್ಲ? ಬರ್ತಾವ್ರೆ ಎಲ್ಲರೂ ಬರ್ತಾವ್ರೆ, ಸಾಲ ಬರ್ತಾವ್ರೆ. ಬಂದ್ರೇನೋ? ಬರ್ತಾವ್ರೆ ಮೇಷ್ಟ್ರೆ. ನೀನ್ ಯಾಕೋ ಹಿಂಗ್ ಬರ್ತಿದ್ಯಾ? ಲೇ ಮರಾಷ್ಟ್ರ, ಧೃತರಾಷ್ಟ್ರ, ನೀನ್ ಯಾಕೋ ಕಣ್ ಮುಚ್ಕೊಂಡ್ ಬರ್ತಿದ್ಯಾ? ಕಣ್ ಬಿಟ್ಕೊಂಡ್ ಆಮೇಲೆ ಕುಂತ್ ಮೇಲೆ ಕಣ್ ಮುಚ್ಕೋಬೇಕಣೋ. ಹಂಗಲ್ಲ ಮೇಷ್ಟ್ರೆ, ಕಣ್ ಬಿಟ್ಕೊಂಡ್ ಬಂದ್ರೆ ಡೈಲಾಗ್ ಬರ್ತದೆ, ಅದಕ್ಕೆ ಕಣ್ ಮುಚ್ಕೊಂಡೇ ಬಂದಿದ್ದೀನಿ, ಪಾತ್ರದಾಗಿದ್ದೀನಿ. ರಾಣಪ್ಪ ಹೋಗ್ಬಿಟ್ಟು ಕೂರಿಸ್ಬಿಟ್ಟು ಬಾರವನ್ನ ಅಲ್ಲಿಗೆ. ಬಿದ್ಗಿದ್ದಾನು. ಇವ್ರಿಗೆಲ್ಲ ಕುಂಡ್ರಿಸ್ಬೇಕು ನಾನು. ಬರಲಿ ಬಾ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ. ಏನು ಅನ್ಕೊಂಡ್ಬಿಟ್ಟಿದ್ಯ ಅವ್ರನ್ನ? ಉಲ್ಟಾ ಮೇಷ್ಟ್ರೆ ಹಂಗೆ ಕರ್ಕೊಂಡ್ಬೇಕು. ಮತ್ತೆ ಮಹಾರಾಜ ಕಣೋ, ಸಾರ್ವಭೌಮ ಕಣೋ ಇವನು ನಿಮ್ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷುಕೊಂತರ ಸುತ್ಕೊಂಡ್ ಕರ್ಕೊಂಡ್ ಬರ್ತಿದ್ಯಲ್ಲೋ. ಊರೆಲ್ಲ ಸುತ್ಕೊಂಡ್ ಬರ್ಬೇಕು, ನಾವು ಸುಮ್ನೆ ಕೂಡ್ಸವನ್ನ. ಉಳ್ಳ ಕೂತ್ಕೊಳ್ಳಿ. ಏನಪ್ಪ ಇವ್ರು ಹಿಂಗೆಲ್ಲ ಮಾಡ್ತಾರೆ? ಬಲರೆ ಮೆರವೆ ಸುಖದಿ ಇತರೆಗಳು ಬಲರೆ ಸುಖ ಸಾಗಸದಿಂದಲೇ ಬಲರೆ ಮೆರವೆ ಸುಖದಿ. ಲೋಣ ಆಡ್ ಸಾಕು, ನೀನ್ ಚೆನ್ನಾಗ್ ಆಡ್ತಿ ಅಂತ ಎಲ್ಲಾರ್ಗು ಗೊತ್ತು. ಡೈಲಾಗ್ ಹೇಳಪ್ಪ. ಯಾರಲ್ಲಿ ಯಾರ್ ಬೇಕು ನಿನಗೆ? ಧೂರ್ತ ನರ್ತಕಿಯರನ್ನು ಕರೆ ಮಾಡು. ಇವತ್ತು ನರ್ತಕಿಗೆ ಹುಷಾರಿಲ್ಲ, ಜ್ವರ ಅಂತ ಹೇಳಿದಾಳೆ. ನಿಜವಾದ ನಾಟಕದ ದಿನ ಬಂದು ಮಾಡ್ತೀನಿ ಅಂತ ಹೇಳಿದಾಳೆ. ಈಗ ಶುರು ಮಾಡಿ. ಮೇಷ್ಟ್ರೆ ಏನು ಆಗಕ್ಕಿಲ್ಲ ಮೇಷ್ಟ್ರೆ. ಯಾಕೋ? ಸೀನಲ್ಲಿ ನರ್ತನ ಇಲ್ಲದ ಏನು ಇದೇ ಇರಲ್ಲ ಮತ್ತೆ. ನಾನು ಏನೋ ಮಕ್ಳಿ ನೀವು ಹಿಡ್ಕೊಂಡ್ ಬಂದ್ ಮಾಡಿಸ್ದಂಗ ಆಯ್ತಪ್ಪ. ಇದು ಏನ್ ನಮ್ ಮನೆ ಕೆಲ್ಸನ ಇದು? ಹಿಡ್ಕೊಂಡ್ ಬಂದ್ ಮಾಡ್ಲಿ? ಅಲ್ಲ ಕಣೋ, ನೀನು ಕುರುಡ ಕೂತಿರ್ತೀಯ ಕಣ್ ಮುಚ್ಕೊಂಡು. ಇಲ್ಲಿ ನರ್ತನ ಆದ್ರೆ ಎಷ್ಟು, ಬಿಟ್ರೆ ಎಷ್ಟು ನಿನ್ಗೆ? ಹಂಗಲ್ಲ ಮೇಷ್ಟ್ರೆ, ನಮ್ ದರ್ಬಾರ್ ಸೀನಲ್ಲಿ ಡ್ಯಾನ್ಸ್ ಮಾಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಡವ್ರಿ ನನ್ ಮಕ್ಳು. ಮತ್ತೆ ಅಯ್ಯೋ ನೋಡ್ರಿ, ಕುರುಡನ್ ಪಾತ್ರ ಮಾಡೋರ ಹತ್ರನೂ ಇವ್ರು ಬಿಟ್ಟಿಲ್ಲ, ಇವ್ರ ಹತ್ರನೂ ದುಡ್ಡು ತಗೊಂಡಿದಾರಂತೆ. ಅಯ್ಯೋ ಸರಿ ಕಣ, ಆಯ್ತು. ನಿಜವಾದ ನಾಟಕದ ದಿನ ನಾನು ಅದೇ ನರ್ತಕಿಯನ್ನ 2 ಹಾಡಿಗೆ ನಾನು ನಾಟಕ ಮಾಡಿಸ್ತೀನಿ. ಈ ಸದ್ಯಕ್ಕೆ ನಿಮ್ ಕೂತ್ಕೊಳ್ಳಿ. ಮೇಷ್ಟ್ರೆ ಒಂದು ವಿಷಯ. ನೋಡ್ರಿ, ಕುಡ್ಕ ಆದ್ರೂ ಎಷ್ಟು ಗೌರವ ಕೊಡ್ತಾನೆ, ಅದು ಕಣ್ರಿ ನಮ್ಮ ಮುಖ್ಯ. ಹಾಕಪ್ಪ. ನಮ್ಮ ನಾಟಕದ ಮೇಷ್ಟ್ರು ಬಹಳ ಒಳ್ಳೆಯವರು, ಹಾಗೂ ಒಳ್ಳೆಯವರು ಮತ್ತು ಒಳ್ಳೆಯವರು. ಈ ಸತಿ ಹೇಳ್ಬೇಡ್ವು, ಅನುಮಾನ ಬರುತ್ತೆ ಅವ್ರಿಗೆಲ್ಲ. ಆದ್ದರಿಂದ ನಮ್ಮನ್ನೆಲ್ಲ ಇಷ್ಟೆಲ್ಲ ಇದು ಮಾಡಿದಾರಲ್ಲ ಅವರು. ದುರ್ಯೋಧನ ಪಾತ್ರ ತಿಮ್ಮೇಗೌಡರು ಎಲ್ಲಿದ್ರು ಸ್ಟೇಜ್ ಬರ್ಬೇಕು. ತೆಗೆದ ಮರ್ಯಾದೆನ. ಇವನು ಕುಡ್ದವನೇ, ಅವನು ಕುಡ್ದವನೇ. ಅಯ್ಯೋ ಡಾಕ್ಟರ್ ರಾಜ್ಕುಮಾರ್ಗೆ ಈಗ ಅವ್ನ ಆಹಾರ ಹಾಕೋದಿಯಲ್ಲ, ದುಡ್ಡು ಬಿಟ್ಟು ಕೊಟ್ಟಿದ್ ನಾವು 50 ರೂಪಾಯಿ ಕೊಟ್ಟಿದ್ರು. ಒಂದು ಹೂವಿನ ಹಾರ, 2 ಬೇಬಿ, ಒಂದ್ ಹಾಕೊಂಡಿದೀನಿ, ಒಂದಿದೆ ಬೇಕಾ? ಬೇಡ ಹೋಗಪ್ಪ, ಕೂತ್ಕೊಳ್ಳಿ. ಬೇಡ ಹೋಗು, ಶುರು ಮಾಡು. ಯಾರಲ್ಲಿ? ಕೃಷ್ಣ ಪರಮಾತ್ಮನು ಇತ್ತ ಕಡಿಕೆ ಬರುತ್ತಿರುವರು. ಏನು ಬಾಬಾ ಇಲ್ಲಿ ಬಂದದ್ದು? ಒಂದ್ ಮಾತು ಹೇಳಿ ಕಳಿಸಿದ್ರೆ ನಾನೇ ರಥಾನ್ ಎತ್ಕೊಂಡು ಬರ್ತೀನಿ. ಯಾವನ ಏನು ರಥ ಏನು ಚಟ್ಟಾನೇನು ಹೊತ್ಕೊಂಡ್ ಬರೋದಕ್ಕೆ ರಥಕ್ಕೆ ಚಕ್ರ ಹೊತ್ಕೊಂಡು? 4 ಚಕ್ರ ಇತ್ತು ನೋಡು, 4 ಚಕ್ರ ಇರ್ತದೆ. ಏನು ನಾವು ಮೊದಲೇ ಒಂದ್ ಮಾತು ಹೇಳಿದ್ರೆ ನಾನೇ ರಥಾನ್ ತಿರ್ಗಿಸ್ಕೊಂಡ್ ಬರ್ತಾ. ಎಷ್ಟು ಸತಿ ತಿರ್ಗಿಸ್ತೀಯೋ? 4 ಚಕ್ರ, ಅದಕ್ಕೆ 4 ಕಿತ್ತ ತಿರ್ಗಿಸೋದಪ್ಪ. ಚಕ್ರ 4 ಇರ್ಲಿ 40 ಇರ್ಲಿ, ತಿರ್ಗೋದು ಒಂದೇ ಕಿತ. ನಾವು ಮೊದಲೇ ಹೇಳ್ಬೇಕಾ? ಮಾಡ್ತೀನಿ. ಏನು ಬಾಬಾ ಬಂದಿತ್ತು, ಒಂದ್ ಮಾತು ಹೇಳಿ ಕಳ್ಸಿದ್ರೆ ನಾನೇ ರಥಾನ್ ಒಂದೇ ಕಿತ ತಿರ್ಗಿಸ್ಕೊಂಡ್ ಬರ್ತಾ. ಹೆಂಗೆ ಇರಲಿ ಬಿಡಪ್ಪ,
ನಮಗ್ಯಾಕೆ ಕಪ್ಪ ಅಂತ ಮರವಾದೆ ಅಲ್ಲ. ಈ ಮಾನ್ಗೆಟ್ ಮಕ್ಕಳಿಗೆ ನಾನೀಗ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅದು ನಮಗೆ ಗೊತ್ತಿರುವ ವಿಷಯವೇ. ಬಂದಿರೋ ವಿಷಯ ಏನಂತ ಹೇಳಿ. ನಾನು ಬಂದ ವಿಚಾರವನ್ನು ಎಲ್ಲರಿಗೂ ಹೇಳುತ್ತೇನೆ. ಅದಕ್ಕೆ ಬೇಕಾದ ಇದನ್ನು ತಾವೇ ಮಾಡಿಕೊಳ್ಳಬೇಕು. ಯಾರು ಯಾವ್ದನ್ನು ತಕ್ಕೊಂಡು ಏನನ್ನ ಮಾಡ್ಕೋಬೇಕು ಅಂತ ಹೇಳಪ್ಪ ನಿರ್ಣಯವನ್ನು. ಅದನ್ನ ನೀನ್ ಬಾಯಿ ಬಿಟ್ಟು ಹೇಳಿ. ನಿರ್ಣಯವನ್ನು ತಾವೇ ತೆಗೆದುಕೊಳ್ಳಬೇಕು. ನನಗೆ ಅಲ್ಲ ಕಣೋ, ಸಭೆಗೆ ಹೇಳು. ಗುರುಗಳೇ, ಹಿರಿಯರೇ ಹಾಗೂ ಸಭಾಸದರೇ, ನಾನು ಈಗಿತ ಪಂಚಾಯತಿ ಎಲೆಕ್ಷನ್ ನಾಗೆ ನಿಂತ್ಕೊಂತಾ ಇದ್ದೀನಿ. ನೀವೆಲ್ಲರೂ ಕೃಷ್ಣನ್ ಪರಮಾತ್ಮನ್ಗೆ ವೋಟ್ ಹಾಕಿ ನಾನು ಗೆಲ್ಲಿಸ್ಬೇಕು ಅಂತ ಕೋರ್ಕೊಂತಾ ಇದ್ದೀನಿ. ಮತ್ ಏನಿಲ್ಲ ಇದು, ನಿನ್ ಕೃಷ್ಣನ್ ಪಾತ್ರ ಮಾಡೋದಕ್ ಬಂದಿದ್ಯಾ ಇಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಬಂದಿದ್ಯೇನೋ? ಇಲ್ಲಿ ಬಂದು ಸಭೆಗೆ ಹೇಳ್ತಾ ಇದ್ಯಾ? ಸರ್ ನೀವ್ ಮಹಾಸಭೆ ಹೇಳುವಂತ. ಮಹಾಸಭೆ ಇಲ್ಲಿದ್ಯೋ ನೋಡ್ತಾ ಇದೆ, ಕುರುಸಭೆ ಇಲ್ಲಿ ಕೂತಿದೆ, ಇಲ್ಲಿ ಹೇಳ್ಬೇಕು ನೀನು. ಕುರುಸಭೆನ ಕೈ ತೋರಿಸ್ಬೇಡ ಕಣೋ, ಅಸಹ್ಯ ಅದು, ಹೇಳು. ಗುರುಗಳೇ, ಹಿರಿಯರೇ ಹಾಗೂ ಸಭಾಸದರೇ, ಅಂದು ನೀವೆಲ್ಲರೂ ಕುಂತು ಹೇಳಿದಂತೆ. ನೋಡ, ಅವ್ರು ಕುಂತ್ ಹೇಳಿದ್ರು, ನಿಂತ್ಕೊಂಡು ಹೇಳಿದ್ರು, ಮಲ್ಕೊಂಡು ಹೇಳಿದ್ರು, ನಿನಗೆ ಯಾಕೆ ಆಗಲ್ಲ? ಅಂದು ನೀವೆಲ್ಲರೂ ಹೇಳಿದಂತೆ ಅಂದ್ರೆ ಮುಗೀತು. ಅಂದು ನೀವೆಲ್ಲರೂ ಹೇಳಿದಂತೆ ನಾವು ಅಂದರೆ ಪಾಂಡವರು 12 ವರ್ಷ ಕಾಲ ಅಜ್ಞಾತವಾಸ ಹಾಗೂ 1 ವರ್ಷ ಕಾಲ ವನವಾಸವನ್ನು ಮುಗಿಸಿ ಬಂದಿದ್ದೇವೆ. ಮೇಷ್ಟ್ರೇ, ಏನೋ ಅಕ್ಕಿತ ಈಕಿತ ಮಾಡ್ತಾನ ನೋಡಿ ಮೇಷ್ಟ್ರೆ. ಏನನ್ನು 12 ಆ ಕಡೆ ಹಾಕೋನೆ, 1 ಈ ಕಡೆ ಹಾಕೋನೆ. ನೀವೆಲ್ಲ ಪುರಾಣ ಹಾಳು ಮಾಡ್ತೀರಪ್ಪ. 12 ವರ್ಷ ಕಾಲ ವನವಾಸ ಈ ಕಡೆಗೆ ಹಾಕೋ, 1 ವರ್ಷ ಕಾಲ ಅಜ್ಞಾತವಾಸ ಆ ಕಡೆಗೆ ಹಾಕೋ. ಆ ಕಡೆ ಬಿಡಿ ಮೇಷ್ಟ್ರೆ. ನಾವು ಅಂದರೆ ಪಾಂಡವರು 12 ವರ್ಷ ಕಾಲ ವನವಾಸವನ್ನು ಹಾಗೂ 1 ವರ್ಷ ಕಾಲ ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದೇವೆ. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳಲು ಬಂದಿದ್ದೇವೆ. ಅರ್ಧ ರಾಜ್ಯ? ಯಾರ ರಾಜ್ಯ? ಯಾವ ರಾಜ್ಯ? ನಾವು ಅವರಿಗೆ ಏನನ್ನೂ ಕೊಡುವುದಿಲ್ಲ. ಏನನ್ನೂ ಕೊಡುವುದಿಲ್ಲ. ಏನನ್ನೂ ಕೊಡುವುದಿಲ್ಲ. ಏನನ್ನೂ ಕೊಡುವುದಿಲ್ಲ. ಕೊಡುವುದಿಲ್ಲವೋ ರಾಜ್ಯವ? ಕಡೆಯ ಮಾತಿಗೂ ದುರಾಂತದೊಳು ಬಿಡುವುದಿಲ್ಲವೋ ರಾಜ್ಯವ? ಕೊಡುವುದಿಲ್ಲವೋ ರಾಜ್ಯವ? ಕಡೆಯ ಮಾತಿಗೂ ದುರಾಂತದೊಳು ಬಿಡುವುದಿಲ್ಲವೋ ರಾಜ್ಯವ? 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 ಬೇಡ ಕೌರವ ಕದನ, ಬೇಡ ಕೌರವ ಕದನವೇ ಬೇಕೆಂದು ತೊಡೆತಟ್ಟುವೆ. ಕದನವೇ ಬೇಕೆಂದು ತೊಡೆತಟ್ಟುವೆ. ಬೇಡ ಕೌರವ ಕದನ, ಬೇಡ ಕೌರವ ದಾನ, ಬೇಡ ಕೌರವ. ಕೇಳು ಮುರಾರಿಯೇ, ಯಾರು ಆ ಸ್ವಾಮಿ ಇಲ್ಲಿ ಕರ್ಕೊಂಡ್ ಬರ್ತಿದ್ದೀರಾ? ನೀವೆಲ್ಲ ಪುರಾಣ ಹಾಳು ಮಾಡ್ತೀರಪ್ಪ. ಹಾಡು ಹೇಳಿದ್ ಸಾಕು, ಡೈಲಾಗ್ ಹೇಳ್ರಪ್ಪ. ಈಗ ಪರಮಾತ್ಮನು ಹೇಳಿದ ಹಾಗೆ ಅವರ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಕೊಡುತ್ತಾನೆ, ಕೊಡುತ್ತಾನೆ. ಯಾಕೆಂದರೆ ಈ ಕೃಷ್ಣನು ನಿನ್ನ ಮನೆಗೆ ಬಂದವನಲ್ಲ, ಅದಕ್ಕೆ ಕೊಡು ಕೊಡು ಅಂತ ಹೇಳುತ್ತಿರುವೆಯ. ಇನ್ನು ಹೆಚ್ಚು ಮಾತಾಡಿದರೆ ಈ ಸಭೆಯಿಂದಲೇ ನಿನಗೆ ಹೊರಗೆ ಹಾಕಬೇಕಾಗುತ್ತದೆ. ಎಚ್ಚರ. ಅಂದು ಭೀಮಸೇನನು ನಿನ್ನ ತೊಡೆಯನ್ನು ಮುರಿಯುತ್ತೇನೆ ಎಂದು ಶಪಥ ಮಾಡಿದಾಗ ನಿನ್ನ ರಕ್ಷಣೆಗಾಗಿ ಇದನ್ನು ಮಡಿಕೊಂಡಿದ್ದೆ. ಇಂದಿನ ಅವಶ್ಯಕತೆ ಇಲ್ಲ. ಯಾವಲ್ಲ ಸ್ಟಾರ್ಟ್ ಮಾಡ್ದಂಗ್ ಮಾಡ್ತಾ ಇದ್ದಾನೆ. ಹೋಗ್ಲಿ, ಮುರಿದ ಮೇಲೆ ಹೇಳ್ಬೇಕು ನಾವು ಹಾಲಾಗ ಹೋಗ್ಲಿ ಅಂತ. ನೀನ್ ಯಾಕೆ ಅದ್ರ ಮುರ್ದೆ? ನೀನ್ ಪುರಾಣ ಹಾಳು ಮಾಡ್ತಿರ್ತೀನಿ. ಯಾರೋ ಒಬ್ಬ ಮೂರನ್ನಲ್ಲ ಬಿಡಿ ಮೇಷ್ಟ್ರೆ. ಸರಿ ಆಯ್ತು, ಕೂತ್ಕೊಳ್ಳೋ ನೀನು. ಆಯ್ತು ಶಿವ, ಕೂತ್ಕೊಳ್ತೀನಿ. ನೀನು ಸುಮ್ಮನೆ ಸುಯೋಧನ. ಈ ವಿದುರಪ್ಪನ ಆತ್ಮ ಹೇಳ್ದಂಗೆ. ವಿದುರ ಏನ್ ಸತ್ತೋಗಿದ್ದಾನೇನೋ? ವಿದುರಪ್ಪನ ಆತ್ಮ ಅಂತ ಇದ್ಯಾ? ವಿದುರ ಪರಮಾತ್ಮ ಕಣೋ. ಆಯ್ತು ಶಕುನಿ, ನೀನು ಸುಮ್ಮನೆ ಇದೇನಲ್ಲ ಸುಯೋಧನ. ಅಪ್ಪ ತಂದೆ ಹೂಗೆ ಮತ್ತೆ ಅಪ್ಪ ತಂದೆ ಎರಡು ಒಂದೇನೋ? ಈ ವಿದುರ ಬೇರೆ, ಈ ಪರಮಾತ್ಮ ಬೇರೆ. ಅಯ್ಯೋ,
ತರಕಾರಿ ಅಂಗಡಿ ಇದು, ಇಲ್ಲಿ ಬದನೆಕಾಯಿ ಬೇರೆ, ಇಲ್ಲ ಆಲೂಗಡ್ಡೆ ಬೇರೆ ಅಂತ ಹೇಳೋದಕ್ಕೆ. ಲೇ ಯಾರು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಕಂಡ್ಬಿಟ್ಟು ಸರಿಯಾಗಿ ಮಾತಾಡ, ಆಮೇಲೆ ಹೇಳಲ್ಲ. ಆಯ್ತು ಆಯ್ತು ಮಿಸ್ಟರ್, ನೀನು ನೋಡಲ್ಲ ಮಿಸ್ಟ್ರೆ ಈ ಕಾಣ್ತಿಲ್ಲ ಮಿಸ್ಟ್ರೆ ಇವನು ನೋಡಲೇ ಕರ್ಮ, ಅದಕ್ಕೆ ಹೇಳಿದ್ದು ಬರ್ಬೇಕಾದ್ರೆ ಯಾರು ಎಲ್ಲೆಲ್ಲಿ ಕೂತ್ಕೊಂಡಿದಾರ ನೋಡ್ಬಿಟ್ಟು ಆಮೇಲೆ ಬಂದಿದ್ದು. ಆಯ್ತು ಮಿಸ್ಟ್ರೆ, ನೋಡ್ಕೊಂಡಿದ್ದೀನಿ ಈಗ ನೋಡ್ಕೊಂಡು ಮಾಡು. ಚಪ್ಪು ನೀನು ಸುಮ್ಮನೆ ಸುಯೋಧನ ಅಪ್ಪ ತಂದೆ ಎರಡೂ ಒಂದೇ. ಇವ್ರು ಬರಕ್ಕಿಲ್ಲ ಅಂತ ಗಂಡಿ ಕಟ್ಟಾಗ್ಬಿಟ್ಟೈತೆ, ಏನಾಯ್ತು ಅಂತ ಹೇಳ್ಕೊ ಹೋಗೋ. ಈ ಪರಮಾತ್ಮ ಹಾಗೂ ಈ ವಿದುರ ಹೇಳಿದಲ್ಲಿ ಅವರಿಗೆ ಅವರ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಏನೋ ಆಗೋದಿಲ್ಲ ಅಣ್ಣ, ನೀನು ಮನಸ್ಸಲ್ಲಿ ಏನ್ಕೊಂಡಿದ್ಯೋ ಅದನ್ನ ಹೇಳ್ಬಿಡಿ ಇವ್ರಿಗೆಲ್ಲ ಇವತ್ತು. ದುಶ್ಯಾಸನ ಅಗ್ರಜ, ಅವರಿಗೆ ಅರ್ಧ ರಾಜ್ಯವಲ್ಲ, ಒಂದು ಸೂಜಿ ಮನೆಯಷ್ಟು ಭಾಗವನ್ನು ಕೊಡುವುದಿಲ್ಲ. ನೋಡ್ರಿ, ಸೂಜಿ ಅಂತ ಹೇಳ್ಬಿಟ್ಟು ಗಡಾರಿ ಎಷ್ಟು ಸೈಜ್ ತೋರಿಸ್ತಾವನೆ. ಲೇ ಸೂಜಿ ಮನೆ ಎಷ್ಟು ಅಂತ ಹೇಳೋ. ನಾವು ಅವರಿಗೆ ಕೊಡುವುದಿಲ್ಲ. ಏನನ್ನ? ಸೂಜಿ. ಲೇ ಸೂಜಿ ಮೊಣೆಗನು, ಸೂಜಿ ಮೊಣೆಯಷ್ಟು ಜಾಗವನ್ನು. ನಾವು ಅವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಣ್ಣ ಒಂದ್ ನಿಮಿಷ ಈ ಕಡೆ ಬಾಗಿ. ಕೃಷ್ಣ ಪರಮಾತ್ಮ, ದುಶ್ಯಾಸನ ನಿನಗೆ ಒಂದು ವಿಷಯವಿಲ್ಲ, ಹೇಳು ದುಶ್ಯಾಸನ. ಸುಮ್ಮನೆ ಉಂಟೋಗ್ಬಿಡು. ನಿಂತ್ಕೊಳ್ರಿ, ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ನೀವೆಲ್ಲ ನಷ್ಟ ಆಗಿರೋರು. ಮಾತಾಡಕ್ ಬರಲ್ಲ, ಅದನ್ನೇ ನಗ್ತ ಹೇಳ್ಬಿಡು. ಕಿಂಡಲ್ ಮಾಡ್ತವ್ರೆ, ನೀವು ನೋಡಿದ್ರೆ ನಗಡ್ಕೊಂಡೇಳು ಅಂತ. ಏನು ನೀನು ಪೌರಾಣಿಕ ನಾಟಕದಲ್ಲಿ ಇಂಗ್ಲಿಷ್ ಆಗಿ ಮಾತಾಡ್ತಾ ಇದ್ಯಾ, ಕಿಂಡಲ್ ಅಂತ ಹೇಳ್ಬಿಟ್ಟು. ಅವ್ರನ್ನಾಗ್ಲಿ ಬಿಡ್ಲಿ, ನೀನ್ ಕೃಷ್ಣನ್ ಪರಮಾತ್ಮ ಕಣೋ. ಅವ್ರು ಏನೇ ಮಾತಾಡ್ಲಿನೋ ನೀನು ಮಾತಾಡ್ ಬೆಣ್ಣೆಯಲ್ಲಿ ತೆಗೆದಂಗೆ ಇರ್ಬೇಕು ಕೂದ್ಲು. ಆಮೇಲೆ ಅದೇ ಕೂದಲನ್ನ ಕುತ್ತಿಗೆಗೂ ಕೊಯ್ಯಬೇಕು. ಕುಯ್ದು ಬಿಟ್ರೆ ಅದು ಬಿಡಿ ಅಷ್ಟೇ ಮಾಡು. ನನ್ನನ್ನು ಕಂಡು ಅವಮಾನಿಸಿ ನಗುತ್ತಿರಲಿಲ್ಲ. ಓಹೋ, ಆಕಾಶವಾಣಿ ಇರಲಿ, ನೀವು ನಿಮ್ಮ ಕೊನೆ ಎದುರನ್ನು ಎಣಿಸುತ್ತಾ ಸಾಯೋದಕ್ಕೆ ರೆಡಿಯಾಗಿ. ಎಲ್ಲ ನನ್ ಕೆರ ಇದ್ರು. ಕೆರ ನಾಯಿ ಕಚ್ಕೊಂಡೋಯ್ತು. ತಾನೇರೆ ಅದು ಮಹಿಳೆಯರೇ, ಯಾರೋ ನಮ್ಮ ಮೇಷ್ಟ್ರ ಕೆರ ಹೊಡ್ಕೊಂಡು ಬಿಟ್ಟಿದವನ್ನೇ. ಹೊಸ ಕೆರ ಯಾರು ಹೆಂಗ್ ಹಿಡ್ಕೊಂಡವ್ರು ಹಂಗೆ ತಗೊಂಡ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬ ಬಿಲ್ಡೆ ಕಚ್ಬಿಡ್ತೀನಿ. ಕೆರ ಹುಡುಕಿದ್ದು ನಾನು ಹಾಕೊಂಡು ಸಾಯಸ್ಕೊಂಡ್ರು. ಮತ್ತೇನು ಪೌರಾಣಿಕ ನಾಟಕದಲ್ಲಿ ಸಿದ್ಧವಾಗಿರಿ ಅಂದ್ಬಿಟ್ಟು ರೆಡಿ ಆಗಿರಿ ಅಂತ ಹೇಳ್ತಾವೆ. ಮತ್ತೆ ಹೇಳೋ ನೀನ ಯಾವುದು ಇದನ್ನ ಹೇಳ್ಬಿಟ್ಟು ಹೋಗಿರಿ. ಯುದ್ಧದಲ್ಲಿ ನೀವು ನಿಮ್ಮ ಅಪ್ಪನೇ ಎದುರನ್ನು ಎಣಿಸುತ್ತಾ ಸಾಯೋದಕ್ಕೆ ಸಿದ್ಧರಾಗಿರಿ. ನಾನಿನ್ನು ಹೊರಡುತ್ತೇನೆ. ಹಿಡ್ಕೊಳ ನನ್ ಮಗನ್ನ. ನಾವು ಸಾಯುವುದಕ್ಕೆ ದಿನಗಳನ್ನು ಎಣಿಸಬೇಕಾ? ನೀನು ಸಾಯುವುದಕ್ಕೆ ಗಂಟೆಗಳನ್ನ ಎಣಿಸಬೇಕಾಗುತ್ತದೆ. ಹೋಗಿರೋ ಮಕ್ಕೆ ಇವ್ರನಾಗ ಇವನ ಹತ್ರ ಒಬ್ಬನತ್ರನೇ HMT ವಾಚ್ ಇರೋದಂತ ಊರಿಗೆಲ್ಲ ಕೈ ತೋಟ್ ನೋಡ್ತಾನೆ. ಹಂಗೆ ಹೇಳೋ, ಕೈ ತೋರಿಸ್ಬೇಕು ಇವನ ಹತ್ರ. ನಾವು ದಿನಗಳನ್ನು ಎಣಿಸಬೇಕಾಗುತ್ತಾ? ನೀನು ಸಾಯುವುದಕ್ಕೆ ಗಳಿಗೆಗಳನ್ನ ಎಣಿಸಬೇಕಾಗುತ್ತೆ. ಹಿಡ್ಕೊಳ ನನ್ ಮಗನ್ನ. ಬಿಡಕ್ಕಿಲ್ಲ ಕಣಲೆ ಕೃಷ್ಣ, ಬಿಡಕ್ಕಿಲ್ಲ. ಎಲ್ಲಿದೀಯಾ? ಓ ಇಲ್ಲಿದೀಯಾ? ಬಿಡಕ್ಕಿಲ್ಲ ಇವತ್ತು. ಇದುರಪ್ಪ, ಎಲ್ಲಿದ್ದಾನೆ ಕೃಷ್ಣ? ಯಾವಳಿಂದ ನಾವು ಹೋಗಲಿ. ಎಲ್ಲಿದ್ದೀಯ ಕೃಷ್ಣ? ಕೃಷ್ಣ ಎಲ್ಲಿರುವೆಯಾ? ಎಲ್ಲಿರುವೆಯಾ? ಬಿಡಕ್ಕಿಲ್ಲ ಇವತ್ತು. ಅಪ್ಪ ತಂದೆ ಎರಡೂ ಒಂದೇ. ಎಲ್ಲಿದ್ದಾನೆ ಕೃಷ್ಣ? ನಂಗೇನೋ ಕಣ್ ಕಾಣ್ತದಲ್ಲ, ಹುಡ್ಕೋಣ ನೀನೆ. ಓ ಕೊಂಡ ಕಣ್ ಕಾಣಿಸೋದಿಲ್ಲ. ಕೃಷ್ಣ ಎಲ್ಲಿರುವೆಯಾ? ಇಲ್ಲಿರುವೆಯಾ? ಬಿಡೋಕಿಲ್ಲ ಇವತ್ತು. ಓ ದುಶ್ಯಾಸನ ಬಿಟ್ಟಾಯ್ತೆ. ಸುಮಾರಾಗಿ ಆಯ್ತು. ಎಲ್ಲಿದ್ದಾನೆ ಕೃಷ್ಣ? ಅಲ್ಲೆಲ್ಲ ಅವನಲ್ಲ ಅಲ್ಲಿ. ಕೃಷ್ಣ ಎಲ್ಲಿರುವೆಯಾ? ಬಿಡೋಕಿಲ್ಲ ಇವತ್ತು. ಎಲ್ಲಿರುವೆಯಾ? ಸರಿಯಾದ ಸಮಯಕ್ಕೆ ಸಿಕ್ಕಿ ಬಿಡಕ್ಕಿಲ್ಲ ಇವತ್ತು. ಬಿಡಕ್ಕಿಲ್ಲ, ಬಿಡಕ್ಕಿಲ್ಲ.
ಎಲ್ಲಿ ಕೃಷ್ಣ ಇಲ್ಲಿರುವೆಯಾ? ನಾನು ನಿಮ್ ನಾಟಕದ ಮೇಷ್ಟ್ರಾದ್ರಾಗ್ಲಿ ಯಾರಾದ್ರಾಗ್ಲಿ ನಂಗೆ ನನ್ ಕೃಷ್ಣ ಬೇಕೇ ಬೇಕು. ಬಿಡಕ್ಕಿಲ್ಲ ಇವತ್ತು. ನೋಡಿ, ಎಲ್ಲೇ ಇರಿ ಹೇಗೆ ಇರಿ ಯಾವಾಗಲೂ ನನ್ನಂತ ಒಟ್ಟಿಗಿರಿ. ಹಿಂಗೆಲ್ಲ ಕಿತ್ತಾಡ್ಕೊಂಡು ಸಾಯ್ಬೇಡಿ. ಧನ್ಯವಾದ.